ಗುರುಜಿ ನೀವು ಹೇಳ್ತಿದ್ರಿ ಬಹಳ ಸೊಗಸಾಗಿ ಈ ಒಂದು ವಯಸ್ಸಿನಲ್ಲೂ ಕೂಡ ನಮ್ಮ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು ಎಷ್ಟು ಚುರುಕಾಗಿದ್ದಾರೆ ಅಂತ ಮಾತುಕತೆ ಮುಂದುವರಿಸೋಣ್ವೆ. ಖಂಡಿತ. ಇವತ್ತು ನೀವೆಲ್ಲರೂ ಕೂತಿದ್ದೀರಾ, ಬಹಳ ಸಂತೋಷ. ಸುಮ್ಮನೆ ಕೂತಿದ್ದೀರಾ. ಜೀವನದಲ್ಲಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾನು ಒಂದು ಸಾಧನೆ ಮಾಡೋಣ, ಜಗತ್ತಿಗೆ ಏನಾದರೂ ಕೊಡೋಣ ಅಂತ? ಈ ಗುರುಗಳು ನೋಡಿ, ಇವರ ಆಶ್ರಮ ನೋಡಿ, ಇವರಲ್ಲಿರ್ತಕ್ಕಂಥ ಆನಂದವನ್ನು ನೀವು ಪಡಿಬೇಕು. ಒಂದೇನು ಗೊತ್ತಾ ಬೇಜಾರಾಯಿತು, ಒಂದು ಕಡೆ ಭಾಳ ಬೇಜಾರು ಅಂದರೆ ಎಷ್ಟು ಜನ ಕರ್ನಾಟಕದಲ್ಲಿ ಸಿದ್ಧಗಂಗೆ ಮಠನೇ ನೋಡಿಲ್ಲಪ್ಪ. ಅಯ್ಯೋ ರಾಮ, ಅದು ಯಾವಾಗ ಗೊತ್ತಾಯ್ತು ಅಂದರೆ ಮೊನ್ನೆ ನಿಮ್ಗೆಲ್ಲರಿಗೂ 3ನೇ ತಾರೀಕಿಂದ 10ನೇ ತಾರೀಕು ಕಳಿಸ್ಕೊಟ್ವಲ್ಲ, ಆವಾಗ ಏನು ಸುಮಾರು ಎಲ್ಲ ಒಂದು ವಾರದಲ್ಲಿ 4,07,000 ಜನ ಹೊಟ್ಟೋಗಿ ಬಂದ್ಬಿಟ್ಟಿದ್ದೀರ. ಯಾಕೆಂದರೆ ಪಾದಕೆಗಳೇ ಒಂದು ಸುಮಾರು 18,000 ಎಲ್ಲ ಖಾಲಿಗಳಾಗೋಯ್ತು. ನಿಜಕ್ಕೂ ಎಲ್ಲರೂ ಎಷ್ಟೋ ಜನಕ್ಕೆ ಹೋಗಿ ಬಂದಿದ್ದಕ್ಕೆ ಭಾಳ ಸಂತೋಷ. ಅಂದರೆ ಇಷ್ಟು ಜನದಲ್ಲಿ ಒಂದು 2 ಲಕ್ಷ ಜನ ಯಾರೂ ಈ ಕಾಲಕ್ಕೂ ಇದುವರೆ ತನಕ ಸಿದ್ಧಗಂಗೆಗೆ ಬಂದಿಲ್ಲ ಅಂತ ಅಲ್ಲಿ ನೀವು ವ್ಯವಸ್ಥೆನ ವ್ಯಕ್ತಪಡಿಸ್ಕೊಂಡಿದ್ದೀರ. ಭಾಳ ಸಂತೋಷ. ಏನು ಗೊತ್ತಾ, ಇಷ್ಟು ಜನನೂ ನೋಡದೇ ಇದ್ದವ್ರು ಬಂದಿದ್ದೀರ. ಆದರೂ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಷ್ಟೂ ಜನ ಇವತ್ತು ಬರಬೇಕು. ಯಾಕೆಂದರೆ ನೀವು ಯಾರ್ಯಾರು ವಿದೇಶದಿಂದ ಇಷ್ಟವರೆಗೂ ಇವತ್ತು ಯಶಸ್ಸು ಕೀರ್ತಿ ಹಾದಿಯನ್ನು ಮೆಟ್ಟಿದ್ದೀರ, ಯಾರ್ಯಾರು ಎಲ್ಲ ಪದವಿಗಳಲ್ಲಿದ್ದೀರಾ, ಇವತ್ತು ಅನಾಥರಾಗಿರೋರು ಕೂಡ ಒಂದು ಒಳ್ಳೆ ಉನ್ನತ ಸ್ಥಾನ, ಒಳ್ಳೆಯ ಗೌರವ ಸ್ಥಾನದಲ್ಲಿ ಇವತ್ತು ಅದೇ ಒಂದು ಋಣದಲ್ಲಿ, ಅಂದರೆ ಯಾರ ಋಣ? ಸಾಕ್ಷಾತ್ ಗುರುಗಳ ಋಣ. ಅವರು ಅವತ್ತು ಹಾಕಿರತಕ್ಕಂಥ ಒಂದು ವಿದ್ಯೆ ದಾನ ಇವತ್ತು ಅವತ್ತು ಹಾಕಿದ್ದ ಬೀಜ ಇವತ್ತೆಷ್ಟು ಮರವಾಗಿ ವೃಕ್ಷವಾಗಿ ಆಗಿದೆ. ಎಂಥ ಒಂದು ಶಿಷ್ಯರು ನೀವುಗಳು. ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ನೀವುಗಳು ಹೋಗಿ ಬರಬೇಕು. ವರ್ಷ 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 ಇಲ್ಲಿ ಬರಬೇಕು. ವರ್ಷಕ್ಕೆ 2 ಸಲ ಆದರೂ ಬರಬೇಕು. ಬಂದು ನೀವು ಜೊತೆಗೆ ಬರುವಾಗ ಬನ್ನಿ ನಮ್ಮ ಗುರುಗಳು ನೋಡಿ, ಇನ್ನು ಜನ್ಮದಲ್ಲಿ ಸಿಗ್ತಾರೇನ್ರಿ ಇಂಥ ಗುರುಗಳು, ಕರ್ಕೊಂಡು ಬರಬೇಕು ಆ ಸ್ನೇಹಿತರುಗಳನ್ನ. ಎಲ್ಲೆಲ್ಲಿ ಕೂತಿದ್ದೀರ ಪದವಿಗಳಲ್ಲಿ ಒಂದು ಆರ್ಡರ್ ಮಾಡಿ. ನಿಮ್ಮ ತಾತನ ಮನೆ ಗಂಟೆನೂ ಹೋಗಲ್ಲ, ಯಾವನೋ ಮಿನಿಸ್ಟರ್ ಆಗಿರ್ತೀರಾ, ಬನ್ರೋ ನಾವೆಲ್ಲ ಇವತ್ತು ಸಿಬ್ಬಂದಿ ವರ್ಗಗಳು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಬೋಣ, ಎಲ್ರಿಗೂ ಆಶೀರ್ವಾದ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಾಗಲಿ ಅಂತ ಹೋಗ್ಬೇಕು. ಯಾವ್ದಾದ್ರು ಬಸ್ ಡಿಪಾರ್ಟ್ಮೆಂಟ್ ಅವನಿದಾನ ಆ ಮಿನಿಸ್ಟರ್ ಹೋಗ್ಬೇಕು, ಇನ್ನೊಬ್ಬ ಯಾರೋ ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದಾನೆ ಅವನು ಹೋಗ್ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದಾನೆ ಇವತ್ತು ಯಾವುದೋ ಲೋಪ ದೇಶ ಬರಬಾರ್ದು, ನಡಿ ಹೋಗೋಣ ಅಂತ ಎಲ್ಲರೂ ಬರಬೇಕ್ರಿ. ಅಂಥ ಗುರುಗಳ ಸದ್ಗುರುಗಳ ಪಾದ ಧೂಳು ತಲೆ ಮೇಲೆ ಬಿದ್ರೇನೆ ನಿಮ್ಮ ಪಾಪ ಕರ್ಮಗಳು ಅಷ್ಟು ಹೋಗತ್ವೆ. ಅದರಲ್ಲಿ ಕೆಲಸಗಳು ಎಲ್ಲೆಲ್ಲ ಫುಲ್ ಸ್ಟಾಪ್ ಆಗಿದೆ, ಅದೆಲ್ಲ ಕಾಮಗಳಾಗತ್ತೆ. ಇಂಥ ಒಂದು ಜೀವನ ನಾವು ಕಾಮ ಅಪೇಕ್ಷೆಯನ್ನೇ ಜೀವನ ಇಟ್ಕೋಬಾರ್ದು. ಯಾವತ್ತು ಸದ್ಗುರು ಸದ್ಮಾರ್ಗ ಅಂಥೇಳಿ ದಾನ ಧರ್ಮ ಎಷ್ಟು ಬರುತ್ತೆ, ನಿಮ್ಮ ತಾತನ ಮನೆ ಗಂಟು ಹೋಗೋಷ್ಟು ಎಷ್ಟೋ ಬಂದಿರುತ್ತೆ. ಅದನ್ನೆಲ್ಲ ಏನೂ ಬೇಕಾಗಿಲ್ಲ. ಹೋದವನು ಬರೀ ಕೈಲಿ ಹೋಗಬೇಡಿ. ಹೇಳಿದ್ದೀನಿ, 25 kg ಕನಿಷ್ಠ ಪಕ್ಷ 25 kg ದಾಸೋಹದ ಒಂದು ವಿಶೇಷವಾಗಿದ್ದ ಮೂಟೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಕೊಡಿ. ಯಾಕೆ ಗೊತ್ತಾ, 9,700 ಜನ ಅನ್ನದಾನಕ್ಕೆ ಬರೀ ಶಿಷ್ಯರು, ಬರೀ ಹುಡುಗರು, ಇಷ್ಟು ವಿದ್ಯಾರ್ಥಿಗಳಿಗೆ ಅಷ್ಟು ದಿನದ ಊಟ ಪ್ಲಸ್ ಇಷ್ಟು ಜನ ಸೇರಿ 15,000 ಜನ ಊಟ ಉಪಚಾರ ದಾಸೋಹ. ಯಾರು ಮಾಡ್ತಾರೆ ಹಿಂಗೆ? ಅಂಥ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ನೀವು ಹೋಗಿ ಕೊಡಬೇಕು. ಅದಕ್ಕೆ ಅವ್ರ ಚಟುವಟಿಕೆ ಈ ವಯಸ್ಸಲ್ಲೂ ಪೂಜೆ ಆದ ತಕ್ಷಣ ಆ ಕ್ಷಣ ನಿಂತ್ಕೊಳ್ಳಲ್ವಲ್ರಿ, 1 ನಿಮಿಷ ಕೂತ್ಕೊಳ್ಳಲ್ಲ ಅವರು. ಅಂಥ ವಿಶೇಷ ಏನು ಅಂದರೆ ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಮಾಡ್ತಾ ಇರಬೇಕು. ಏನು ಸೈನು ಇವತ್ತಿಗೂ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಪ್ರತಿಯೊಂದು ರೂಪುರೇಷೆಗಳು ಅವ್ರ ಕಣ್ಣು ಮುಚ್ಚಿ ಯಾವ ಕಾಲಕ್ಕೆ ಹೋಗಲ್ಲ. ಪ್ರತಿಯೊಂದು ಅವ್ರ ಕಣ್ಣು ಮುಂದೆ ನಡಿಬೇಕು, ಪ್ರತಿಯೊಂದು ಅವ್ರಿಲ್ಲದೆ ನಡೆಯೋದಿಲ್ಲ. ಇದು ಸತ್ಯ. ಆ ಅಡ್ಮಿನಿಸ್ಟ್ರೇಷನ್ ಲಗಾಮ್ ಆ ಕಾಲದಲ್ಲಿ ಅವ್ರು ಹಿಡಿದಿರೋದಕ್ಕೆ ಇವತ್ತಿಷ್ಟು ವರ್ಷದ ಕಾಲದಲ್ಲಿ ಎಷ್ಟು ಸಾವಿರಾರು ಮಕ್ಕಳು, ಎಷ್ಟು ಸಾವಿರಾರು ಕೋಟಿಗಳು, ಎಷ್ಟೋ ಜನಗಳು ಬದುಕಿ ಬಾಳಿ ಇವತ್ತು ದೊಡ್ಡ ಸಂಸ್ಥಾನ ಆಗಿದೆ. ಅಂಥ ಒಂದು ಸಂಸ್ಥಾನ ಸಿದ್ಧಗಂಗಾ ಕ್ಷೇತ್ರ. ಅದಕ್ಕೆ ಆ ಸಿದ್ಧಗಂಗೆಯಲ್ಲಿ ಗುರುಗಳು ಪೂಜೆ ಮಾಡಿದ್ರು, ಸಂತೋಷ ಪಟ್ರಿ. ಪೂಜೆ ಎಲ್ಲ ಆನಂದ ಆದಮೇಲೆ ಏನು ಮಾಡಿದ್ರು, ಅವರ ಆಕ್ಟಿವ್ನೆಸ್ಸು. ಆಮೇಲೆ ಆ ಶ್ಲೋಕ ನಾನು ಹಾಕ್ತೀನಿ ಕೇಳಿ. ಶ್ಲೋಕದ ಜೊತೆಗೆ ಅವ್ರು ನಡ್ಕೊಂಡು ಹೋಗ್ತಾರೆ. ಅಬಾಬಾಬಾಬಾಬಾ, ಅದನ್ನು ನೀವು ನೋಡಬೇಕು, ಆನಂದ ಪಡಬೇಕು. ತದನಂತರ 2 ನಿಮಿಷ ನಾನು ಮಾತಾಡ್ಬಿಡ್ಬೇಕು, ನೀವು ಆಮೇಲೆ ಮಂಗಳವನ್ನು ಹಾಡಬೇಕು. ಏನಂತೀರಾ? ನೋಡ್ಕೊಂಡ್ಬಂದ್ಬಿಡಿ. महादेव शंभो, महादेव शंभो, हर हर महादेव शंभो, महादेव शंभो, शिव शिव महादेव शंभो, शंभो, शिव शिव महादेव शंभो, महादेव शंभो, जय जय शिव शंभो, जय जय शिव
शम्भो जय जय शिव शम्भो जय जय शिव शम्भो जय जय शिव शम्भो जय जय शिव शम्भो जय जय शिव शम्भो जय जय शिव शम्भो महादेव शम्भो महादेव शम्भो हर हर महादेव शम्भो महादेव शम्भो शिव शिव महादेव शम्भो महादेव शम्भो शिव शिव महादेव शम्भो महादेव शम्भो जय जय शिव शम्भो जय जय शिव शम्भो जय जय शिव शम्भो जय जय शिव शम्भो महादेव शम्भो महादेव शम्भो हर हर महादेव शम्भो महादेव शम्भो शिव शिव महादेव शम्भो महादेव शम्भो शिव महादेव शम्भो महादेव शम्भो जय जय शिव 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 ನೋಡಿದ್ರೆ ಎಷ್ಟು ವೇಗ ಅವ್ರು ಹೋಗೋದು, ಆಫೀಸಲ್ಲಿ ಕೂತ್ಕೊಳ್ಳೋದು, ಆ ಕಚೇರಿಲಿ ಇವತ್ತಿಗೆ ಬೆಳಗ್ಗೆ 2:30 ಎದ್ದರೆ ಅವ್ರು ರಾತ್ರಿ ಎಷ್ಟು ಗಂಟೆಗೆ ಗೊತ್ತಾ ಮಲ್ಕೊಳ್ಳೋದು? 9 ಗಂಟೆಗೆ. ಅಷ್ಟವರೆಗೂ ಫುಲ್ ಕೆಲಸ ಕಾರ್ಯ ಮಾಡಬೇಕು. 10 ಗಂಟೆಗೆ ಏನೋ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊತಾರೆ. ಅದಾದಮೇಲೆ ಮತ್ತೆ ತಿರುಗಿ 2 ಗಂಟೆಗೆ ಎದ್ದು ಬಿಡಬೇಕು. 2 ಗಂಟೆಗೆ ಎದ್ದು ತಣ್ಣೀರು ಸ್ನಾನ. ಇದು ಒಂದು ದಿವಸದಲ್ಲ, 2 ದಿವಸದಲ್ಲ, ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಬಂದಿದ್ದಾರೆ ಅಂದರೆ ಧನ್ಯ ಧನ್ಯ. ಅದಕ್ಕೆ ಇವತ್ತು ಮಂಗಳವನ್ನು ಹಾಡೋಣ. ಆ ಮಂಗಳದ ಜೊತೆಗೆ ನಿಮ್ಮೆಲ್ಲರ ಸದ್ಮಂಗಳ ಆಗಲಿ. ಭಗವಂತನ ಕೃಪಾಕಟಾಕ್ಷ. ಚಿತ್ರಾ ಪೌರ್ಣಿಮೆ ಮರಿಬೇಡಿ. ಕರ್ಗಕ್ಕೆ ಹೋಗೋಕ್ಕೆ ರಾತ್ರಿಗೆ ಮೊದಲು ಇವತ್ತು ವಿಶೇಷವಾಗಿ ದವನ ಹುಣ್ಣಿಮೆ ಅಂತ ಕರಿತೀರಿ. ಆ ದವನ ಹುಣ್ಣಿಮೆಗೆ ಎಲ್ಲರೂ ತಲೆಯಲ್ಲಿ ಕೂದಲಿನಲ್ಲಿ ಏನೋ ಸುಮ್ಮನೆ ಹಿಂಗೆ ಇಟ್ಕೊಂಡ್ಬಿಡೋದಲ್ಲ, ತಲೆ ಬಾಚಿಕೊಂಡು ಇವತ್ತಿನ ಸಂಸ್ಕಾರವೂ ಹಾಗೆ. ತಲೆ ಕೂದಲಿಗೆ ಏನಿಟ್ಕೋಬೇಕು? ಮಲ್ಲಿಗೆ ಹೂವು. ಜುಟ್ಟಿಗೆ ಮಲ್ಲಿಗೆ ಹೂವನಲ್ವಾ? ಹಾಗೆ ಪ್ರತಿಯೊಬ್ಬನು ಆ ಮಲ್ಲಿಗೆ ಹೂವು ಇಟ್ಕೋಬೇಕು. ಅಂದರೆ ಸುಗಂಧ ಪರಿಮಳ. ದವನ ಹುಣ್ಣಿಮೆ ಅಂದರೆ ವನದೇವಿಗಳ ಆರಾಧನೆ, ವನಗಳ ಪೂಜೆ, ಪ್ರಕೃತಿಯ ಪರಿವರ್ತನಾ ಸ್ವರೂಪದ ಪೂಜೆ. ಜಗನ್ಮಾತೆ ಆ ಹೆಣ್ಣಿಗೆ ಕೊಟ್ಟಿರತಕ್ಕಂಥ ತಾಮಸ ನಾವು ಇಟ್ಕೊಳಕಾತ ಕೂದಲನ್ನ? ಆ ಕೂದಲಿಗೆ ಏನಾದ್ರು ಹೂ ಇಟ್ಕೊಳಕಾತ? ಖಂಡಿತ ಇಲ್ಲ. ಹೆಣ್ಣು ಮಕ್ಕಳಾಗಿದೆ ನೀವು ಇಟ್ಕೋಬೇಕು. ಎಲ್ಲರ ತಲೆ ಮೇಲೆ ಇವತ್ತು ಹೂ ಇಲ್ಲದೇ ಇದ್ರೆ ಕೇಳಿ ಹೇಳಿದ್ದೀನಿ. ಆಮೇಲೆ ಕೆಲವರೆಲ್ಲ ಮಾರಮ್ಮಂತರ ಏನು ಗಂಟುಗಟ್ಟಲೆ ಇಷ್ಟಿಷ್ಟು ರಾಶಿ ಹಾಕೊಂಡು ತಲೆ ಮೇಲೆ ಕೂದಲು ಇಟ್ಕೊಂಡ್ಬೇಡಿ. ಆ ಕೂದಲೆಲ್ಲ ಪೂರ್ತಿಯಾಗಿ ಹುಳಗಳು ಬಂದ್ಬಿಟ್ಟಾತ. ಹುಷಾರ್. ಎಲ್ಲ ಒಂದೊಂದು ಸ್ವಲ್ಪ ಒಂದು ಮಲ್ಲಿಗೆ ಹೆಂಗೆ ಇಟ್ಕೊಂಡು ಲಕ್ಷಣವಾಗಿ ನಗನಾಗ್ತಾ ಇರಬೇಕು. ಗುರುಗಳು ನಮಸ್ಕಾರ ಮಾಡಿದ್ರಿ. ಇದು 10 ದಿವಸದ ಕಾರ್ಯಕ್ರಮ. 10 ದಿವಸ ಆನಂದ ಪಡಬೇಕು. ಬಹಳ ವಿಶೇಷಗಳನ್ನೆಲ್ಲ ತೋರಿಸ್ಕೊಡ್ತೀನಿ. ಎಲ್ಲೂ ಕಾಣದೇ ಇರತಕ್ಕಂಥ ವಿಶೇಷಗಳು. ಕೊನೆ ಯಾತ್ರೆ ಎಲ್ಲಿವರೆಗೂ? ರಥೋತ್ಸವದವರೆಗೂ. ಯಾವ ರಥೋತ್ಸವ? ಎಲ್ಲ ಕಾಯಬೇಕು. ನಿತ್ಯ ಒಂದೊಂದು ಕ್ಷಣ ಶಿವಪೂಜೆ ಮಾಡ್ಕೊಂಡು ರೆಡಿ ಇರಿ. 2:30 ಗಂಟೆಗೆ ಎದ್ದು ಸ್ನಾನ ಗೀಜ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಕೂತ್ಕೊಂಡಿರಿ. ಕಾರ್ಯಕ್ರಮದಂತ ತಟಕ್ ಪಿಟಕ್ ಅಂದ್ರೆ ಹೇಳಿದ್ದೀನಿ. ಹುಷಾರ್. ಎಲ್ಲರೂ ಗುರು ಶ್ಲೋಕವನ್ನು ಹೇಳ್ಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ನಿಜವಾಗ್ಲೂ ನಾವು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರನ್ನ ನೋಡ್ತಾ ಇದ್ವಿ, ಬರ್ತಾ ಇದ್ವಿ ಅಷ್ಟೇ. ಆದ್ರೆ ಇಂದು ದೃಶ್ಯಾವಳಿಗಳ ಮುಖೇನ ಅವರನ್ನ ಬಹಳ ಹತ್ರದಿಂದ ಅರಿತಾ ಇದೀವಿ ಅಂತ ಅನ್ಸ್ತು ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಇನ್ನಷ್ಟು ಮಾಹಿತಿ ನಿಮ್ಗಾಗಿ ಕಾದಿದೆ. ಹಾಗಾಗಿ ತಪ್ಪದೆ ವೀಕ್ಷಿಸಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.